ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಮಧುಜಯನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಾದಿ ಶಿವಚರಣರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದು ನಮ್ಮ ಶಾಂತಿವನ ಮತ್ತು ನಮ್ಮ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ವಿದ್ಯಾರ್ಥಿಗಳಿಗಾಗಿ ಶ್ರೀ ತರಳಬಾಳು ಗುರು ಪರಂಪರೆ ಎಂಬ ವಿಷಯಾಧಾರಿತವಾಗಿ ಇವತ್ತು ಕಾರ್ಯಕ್ರಮವನ್ನು ಶರಣ ಮುರುಸಿದ್ದಯ್ಯ ಶಾಸ್ತ್ರೀಜಿಯವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಮಕ್ಕಳ ಸಮಕ್ಷಮದಲ್ಲಿ ಕಾರ್ಯಕ್ರಮ ಏರ್ಪಾಡಾಗಿದೆ. ತುಂಬ ಸಂತೋಷದ ವಿಷಯ. ಸರ್ ಹೀಗೆ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಮಠದ ಬಗ್ಗೆ ಮುಖ್ಯವಾಗಿ ಗೊತ್ತಿರುವಂಥದ್ದು, ತಿಳಿದುಕೊಂಡಿರಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರೀತಿಯ ಮಕ್ಕಳೇ, ತಮ್ಮನ್ನು ನಾನು ಕಳೆದ ಜಂಗಮ ತರಬೇತಿ ಶಿಬಿರದಲ್ಲಿ ಕೆಲವು ಮಕ್ಕಳನ್ನು ನಾನು ಭೇಟಿಯಾಗಿದ್ದೆ ಅಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಸರ್ ನನಗೊಂದು ಬುನಾದಿಯನ್ನು ಹಾಕ್ಕೊಟ್ರು. ತರಳಬಾಳು ಗುರು ಪರಂಪರೆಯ ಬಗ್ಗೆ ಸವಿವರವಾದಂಥ ವಿವರಗಳನ್ನು ಬುನಾದಿಯನ್ನು ಹಾಕ್ಕೊಟ್ರು. ಮಕ್ಕಳೇ, ನೀವೆಲ್ಲರೂ ಕೂಡ ನಮ್ಮ ಮಠದ ಮಕ್ಕಳು. ಹಾಗಾಗಿ ಅದು ಒಂದು ನನಗೆ ತುಂಬ ಸಂತೋಷದ ವಿಷಯ. ನಾನು ಕೂಡ ನಿಮ್ಮಂತೆ ಸಿರಿಗೆರೆ ಹಾಸ್ಟೆಲ್ನಲ್ಲಿ ಓದಿದಂಥವನು. SSLCಯಲ್ಲಿ ಅನುತ್ತೀರ್ಣನಾಗಿ 2 ತಿಂಗಳ ನಂತರ ಗಣಿತ ವಿಷಯದಲ್ಲಿ ಪಾಸಾಗಿ ಇದೇ ನಮ್ಮ ಸಿರಿಗೆರೆಯಲ್ಲಿ ಮೈಸೂರು ಬಸವಯ್ಯ ವಸತಿ ಮಹಾವಿದ್ಯಾಲಯ MBR ಕಾಲೇಜಿನಲ್ಲಿ ಓದಿ ಇಡೀ ನಮ್ಮ ಕುವೆಂಪು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಗೋಲ್ಡ್ ಮೆಡಲನ್ನು ಪಡೆದು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ಸ್ವೀಕರಿಸಿದೆ. ಆಶೀರ್ವಾದದಿಂದ ನನಗೆ ನೌಕರಿ ಕೂಡ ದೊರೆಯಿತು. ಬಹುಶಃ ಅವತ್ತು ಸಿರಿಗೆರೆಯಲ್ಲಿ ನಾನು ಓದದೇ ಇದ್ದಿದ್ರೆ 100ಕ್ಕೆ 100 ನಾನು ಇನ್ನೊಬ್ಬರ ಮನೆಯಲ್ಲಿ ಸಗಣಿ ಹೊಡಿಬೇಕಾಗಿತ್ತು, ಕೂಲಿ ಮಾಡಬೇಕಾಗಿತ್ತು. ಇವತ್ತು ನನ್ನ ಬದುಕಿಗೆ ಒಂದು ಹೊಸ ಸಿರಿಯನ್ನು ನೀಡಿದಂಥದ್ದು ಸಿರಿಗೆರೆ ಪರಮ ಪೂಜ್ಯ ತರಳಬಾಳು ಜಗದ್ಗುರುಗಳು. ನಾನೊಬ್ಬ ಅಲ್ಲ, ನನ್ನಂಥ 100 ಲಕ್ಷಾಂತರ ಜನಗಳಿಗೆ ಜ್ಞಾನದೀವಿಗೆಯನ್ನು, ಆರ್ಥಿಕ ಮಟ್ಟವನ್ನು, ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ನೆಲೆಗಟ್ಟನ್ನು ನೀಡಿದಂಥದ್ದು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಮತ್ತು ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅಂತ ನನ್ನಂಥ ಲಕ್ಷಾಂತರ ಜನ ಈ ಮಾತನ್ನು ಪುನರುಚ್ಚಾರವನ್ನು ಮಾಡ್ತಾರೆ. ಹಾಗಾಗಿ ಮಕ್ಕಳೇ, ಅಂಥ ಪುಣ್ಯಾತ್ಮರ ಬಗ್ಗೆ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಹುಶಃ ಇಡೀ ಜಗತ್ತಿನಲ್ಲಿ ಒಂದು ಪ್ರಖ್ಯಾತ ಜಾತ್ಯತೀತ ಮಠವಾದರೂ ಕೂಡ ಒಂದು ಜಾತಿಯಿಂದ ಸ್ಥಾಪನೆ ಆಗಿರುವಂಥದ್ದು ಎಲ್ಲ ಮಠಗಳು. ಅಂತಹ ಮಠಗಳಲ್ಲಿ ನಮ್ಮ ಮಠವು ಕೂಡ ಒಂದು. ಕರ್ನಾಟಕದ ಪ್ರಖ್ಯಾತ ಲಿಂಗಾಯತ ಮಠವಾದಂತಹ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಒಬ್ಬ ದಲಿತ ಜಾತಿಯ ಮರುಳಸಿದ್ಧರಿಂದ ಸ್ಥಾಪನೆ ಆಗಿದೆ ಅನ್ನುವಂಥದ್ದು ಒಂದು ದೊಡ್ಡ ಇತಿಹಾಸ. ಬಹುಶಃ ಇಡೀ ಜಗತ್ತಿನಲ್ಲಿ ದಲಿತ ಜಾತಿಯ ಮರುಳಸಿದ್ಧರಿಂದ ಸ್ಥಾಪನೆಯಾಗಿರ್ತಕ್ಕಂತಹ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ವಿಶ್ವಕ್ಕೆ ಮೊದಲನೇದಾಗಿ ಮಾದರಿಯಾಗುವಂಥದ್ದು ಯಾವ ವಿಚಾರಕ್ಕೆ ಅಂತಂದರೆ, ಮರುಳಸಿದ್ಧರನ್ನು ನಾವೆಲ್ಲರೂ ಕೂಡ ಆರಾಧನೆ ಮಾಡ್ತಾ ಅವರ ವಿಚಾರಗಳನ್ನು, ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ತಾ ಅದನ್ನು ಪ್ರಸಾರ ಮಾಡುವಂಥದ್ದೇ ಒಂದು ದೊಡ್ಡ ಇತಿಹಾಸ. ಯಾಕಪ್ಪ ಅಂತಂದರೆ, ಒಬ್ಬ ದಲಿತ ಜಾತಿಯ ಮರುಳಸಿದ್ಧರನ್ನು ನಾವು ಮೂಲ ಪುರುಷರು ಅಂತೇಳಿ ಆರಾಧನೆಯನ್ನು ಮಾಡಿಕೊಂಡು ಒಂದು ಪ್ರಖ್ಯಾತ ಲಿಂಗಾಯತ ಮಠವಾಗಿರ್ತಕ್ಕಂಥ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಅದಕ್ಕೆ ಒಂದು ಹೊಸ ಬುನಾದಿಯನ್ನು ಹಾಕ್ತಾ ಬಂದಿದೆ. ಇವತ್ತು ಕೂಡ ನಾವು ನಮ್ಮ ಮಠ ಇರುವವರೆಗೂ ಕೂಡ ಶಾಶ್ವತವಾಗಿ ನಮ್ಮ ಮರುಳಸಿದ್ಧರೇ ನಮಗೆ ಮೂಲ ಆರಾಧಕರು. ಅಂತಹ ಮರುಳಸಿದ್ಧರು ನಮ್ಮ ಮೂಲ ಪುರುಷರು. ಅಂತಹ ಮರುಳಸಿದ್ಧರು ಕನ್ನಡದ ಮೊದಲ ವಚನಗಾರ್ತಿ ಅಕ್ಕ ಮಹಾದೇವಿ, ಅವರಿಗೆ ಮಹಾದೇವಿ ಅಂತೇಳಿ ನಾಮಕರಣವನ್ನು ಮಾಡಿದಂಥವರು ನಮ್ಮ ಮರುಳಸಿದ್ಧರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಗೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು, ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ರು, ಆ ರೀತಿಯಾಗಿ ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಹುಟ್ಟಿದಂತಹ ಮರುಳಸಿದ್ಧರು ಅದೇ ಜಾತ್ಯತೀತ ಪರಿಕಲ್ಪನೆಯನ್ನು ನಮ್ಮ ಸಮಾಜಕ್ಕೆ ಬುನಾದಿಯನ್ನು ಹಾಕ್ಕೊಟ್ರು. ಮರುಳಸಿದ್ಧರನ್ನು ನೋಡಿ ಬಸವಣ್ಣನವರು ಬದಲಾವಣೆ ಆದರೋ, ಬಸವಣ್ಣನವರು ನೋಡಿ ಮರುಳಸಿದ್ಧರು ಬದಲಾವಣೆ ಆದರೋ,
ಅದು ಇತಿಹಾಸ. ಎರಡು ವ್ಯಕ್ತಿತ್ವಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಚೈತನ್ಯವನ್ನು ಸಮಾಜಕ್ಕೆ ತುಂಬುತ್ತಾ ಹೋದರು. ಅಂತಹ ಮುರುಡಸಿದ್ದರು ನಮ್ಮ ಮಠವನ್ನು ಸ್ಥಾಪನೆ ಮಾಡಿದರು. ಅವರ ನಿಲುವುಗಳೇ ನಮಗೆ ದೊಡ್ಡ ಆದರ್ಶಗಳಾಗಿವೆ. ನಮ್ಮ ಸುರೇಶ್ ಅವರು ಭಾಳ ಚೆನ್ನಾಗಿ ಮಾತಾಡಿದರು ಗುರುಗಳ ಬಗ್ಗೆ. ನಮ್ಮ ಸರ್ರು ಅದ್ಭುತವಾಗಿ ಗುರು ಪರಂಪರೆ ಬಗ್ಗೆ ತಿಳಿಸಿದ್ರು. ನೋಡಿ, ಇದು ಮಾಡ್ತಕ್ಕಂಥ ಉತ್ತಮ ಕಾರ್ಯ. ಗುರುಗಳು ಮಾಡಿದಂಥದ್ದು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಾಡಿದಂಥದ್ದು ಅಂತಹ ಕ್ರಾಂತಿ. ನಾನು ಅವ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ಅಲ್ಪ. ಯಾಕಪ್ಪ ಅಂದರೆ ನನಗೆ ಅವರನ್ನು ನೋಡಿದಂಥ ಕಲ್ಪನೆಗಳು ನನಗೆ ಅಷ್ಟಾಗಿ ನೆನಪಿಲ್ಲ. ಆದರೆ ನಾನು ಕೂಡ ಗುರುಗಳ ಬಗ್ಗೆ 4 ಮಾತುಗಳನ್ನ ಆಡ್ತೀನಿ ಅಂದರೆ ಅದರ ಕಾರಣ ಏನಪ್ಪ ಅಂದರೆ ಪೂಜ್ಯ ತರಳಬಾಳ ಜಗದ್ಗುರುಗಳವರು ಭಾಷಣ ಮಾಡ್ತಾ ಹೇಳ್ತಕ್ಕಂಥ ಹಲವಾರು ಶಿವಕುಮಾರ ಗುರುಗಳ ಬಗ್ಗೆ ಹೇಳ್ತಕ್ಕಂಥ ವಿಚಾರಗಳು, ನಾನು ಪುಸ್ತಕಗಳನ್ನು ಓದಿ ಬೇರೆ ಬೇರೆ ಸಾಹಿತಿಗಳು ಹೇಳುವಂಥ ಅವ್ರ ವಿಚಾರಗಳನ್ನು ಕೇಳಿ ಹಲವಾರು ಪುಸ್ತಕಗಳನ್ನು ನಾನು ಅಭ್ಯಾಸ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದೇನೆ. ಹಾಗಾಗಿ ಪ್ರತಿ ವರ್ಷ ಗುರುಗಳ ಶ್ರದ್ಧಾಂಜಲಿ ಅಂತ ನಮ್ಮ ಶಾಲೆಯಲ್ಲಿ, ನಾನು ಕೆಲಸಕ್ಕೆ ಸೇರಿದಂಥ ಯಲಾಂಕ ಪರಮ ಪೂಜ್ಯರು ಮೊದಲು ಅಲ್ಲಿ ಪೀಠಾಧ್ಯಕ್ಷರಾಗಿದ್ದರು ಬೇಲೂರು ತಾಲೂಕಿನಲ್ಲಿ. ಅಲ್ಲಿ ನಾನು ಕೆಲಸಕ್ಕೆ ಸೇರಿದ್ರಿಂದ ಹಿಡಿದು ನಂತರ ಬೀದೂರ್ಗ ಶಾಲೆ, ತದನಂತರ ಈಗ ನಮ್ಮ ಹೊಳಲ್ಕೆರೆ ತಾಲೂಕಿನ ರಂಗಾಪುರ ಶಾಲೆ. ಈಗ ಸುಮಾರು 11 ವರ್ಷಗಳಿಂದಲೂ ಕೂಡ ಪರಮ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ವ್ಯಕ್ತಿತ್ವ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಬೇಕು ಅನ್ನುವ ದೃಷ್ಟಿಯಿಂದ ಪ್ರತಿ ವರ್ಷವೂ ಕೂಡ ಅಲ್ಲಿ ಗುರುಗಳ ಶ್ರದ್ಧಾಂಜಲಿಯನ್ನು ವಿಭಿನ್ನವಾಗಿ ಮಾಡ್ತಾ ಹೋಗಿದ್ದೇವೆ. ಒಂದು 10-12 ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡ್ತೇವೆ. ವಚನ ಗಾಯನ ಸ್ಪರ್ಧೆ, ಶಿವಕುಮಾರ ಗುರುಗಳ ಕುರಿತು ಆಶುಭಾಷಣ ಸ್ಪರ್ಧೆ, ಅವರ ಭಾವಚಿತ್ರವನ್ನು ನಿರ್ಮಾಣ ಮಾಡತಕ್ಕಂಥ ಕ್ಲೈಮ್ ಮಾಡಲಿಕ್ಕೆ ಸ್ಪರ್ಧೆ, ವಚನ ನೃತ್ಯ ಸ್ಪರ್ಧೆ, ಅವರೇ ಕಲಿಬೇಕು ಮಕ್ಕಳು, ಜನಪದ ನೃತ್ಯ ಸ್ಪರ್ಧೆ. ಅದು ಒಂದು ಮಕ್ಕಳಿಗೆ ಯಾವಾಗಲೂ ಲಭಿಸ್ಲಿ ಅಂತ ಯೂಟ್ಯೂಬ್ಗೆ ಕೂಡ ಹಾಕಿದ್ವಿ. ಅಂದರೆ ಯಾಕೆ ಇದನ್ನ ಪ್ರತಿ ವರ್ಷ ಗುರುಗಳ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂದ್ರೆ ನಾವು ಓದ್ತಕ್ಕಂಥದ್ದು, ನಮಗೆ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗುರುಗಳು, ನಮ್ಮ ಮಠ. ಹಾಗಾಗಿ ನಾವು ತಿಳಿಲೇಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ವಿದ್ಯಾರ್ಥಿಗಳೇ, ಈಗ ಮೊದಲನೇದಾಗಿ ನಾವು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಒಂದಷ್ಟು ಬದುಕನ್ನ ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಓಕೆನಾ ಮಕ್ಕಳೇ? ಹೇಳಿಕ್ ಸಿದ್ಧ ಆಗಿದ್ದೀರಾ? ನೋಡಿ, ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನಮ್ಮ ಶ್ರೀಮಠದ 20ನೇ ತರಳಬಾಳ ಜಗದ್ಗುರುಗಳು. ಅವರ ಹಿಂದಿನವರು ಸರ್ ಹೇಳಿದಾಗೆ ಶ್ರೀ ವಿಶ್ರಾಂತರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು. ಅವರು ಪೀಠಕ್ಕೆ ಬರುವುದಕ್ಕಿಂತ ಮುಂಚೆ ತಮ್ಮ ಪೂರ್ವಾಶ್ರಮದಲ್ಲಿ ನಿಮ್ಮ ಪಕ್ಕದ ಇರ್ತಕ್ಕಂಥ ಮುತ್ತುದೂರಿನ ಮುತ್ತು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಶ್ರೀ ಶಿವಕುಮಾರ ಅನ್ನುವಂಥದ್ದೇ ಒಂದು ದೊಡ್ಡ ವ್ಯಕ್ತಿತ್ವ, ದೊಡ್ಡ ಚೈತನ್ಯ, ಭಕ್ತರ ಹೃದಯ ಸಿಂಹಾಸನಾಧೀಶ, ತೆರೆದ ಪುಸ್ತಕ. ಅವರ ಬದುಕೆ ಸರ್ವರಿಗೂ ತೆರೆದ ಪುಸ್ತಕವಾಗಿತ್ತು. ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಪೂರ್ವಾಶ್ರಮ ಬಾಲ್ಯಾವಸ್ಥೆ ತಾವು ಜನ್ಮ ತಾಳಿದ್ದು ಮುತ್ತುದೂರಿನಲ್ಲಿ, ಹೊಳಲ್ಕೆರೆ ತಾಲೂಕಿನ ಮುತ್ತುದೂರಿನಲ್ಲಿ 1914ರಲ್ಲಿ ಏಪ್ರಿಲ್ 28ರಂದು 1914ರಲ್ಲಿ ಪರಮ ಪೂಜ್ಯರು ಮುತ್ತುದೂರಿನಲ್ಲಿ ಜನ್ಮ ತಾಳಿದರು. ಯಾವತ್ತು ಮಕ್ಕಳೇ? ಬಸವ ಜಯಂತಿ ದಿವಸ. ಬಹುಶಃ ಆ ಬಸವ ಜಯಂತಿ ದಿವಸ ಬಸವಣ್ಣನವರ ಒಂದು ಪ್ರತಿರೂಪವಾಗಿ ಅವರ ಆದರ್ಶಗಳನ್ನು, ತತ್ವಗಳನ್ನು, ನಿಲುವುಗಳನ್ನು ಸಮಾಜಕ್ಕೆ ಉಣಬಡಿಸುವ ಸಲುವಾಗಿ ಹುಟ್ಟಿದಂಥ ಚೈತನ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಪೂರ್ವಾಶ್ರಮದ ತಂದೆ ಮಹಾದೇವಯ್ಯನವರು, ತಾಯಿ ಬಸಮ್ಮ. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರ ಹೆಸರು ಮಹಾದೇವಯ್ಯ, ತಾಯಿ ಹೆಸರು ಬಸಮ್ಮ. ಅಂತಹ ತಾಯಿಯ ಗರ್ಭದಲ್ಲಿ ಜನಿಸಿದಂತಹ ಪುಣ್ಯಾತ್ಮರು ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಮೊದಲ ಹೆಸರು ಶಿವಕುಮಾರ ಅಲ್ಲ, ರೇವಣಸಿದ್ದಯ್ಯ. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಮೊದಲ ಹೆಸರು ರೇವಣಸಿದ್ದಯ್ಯ. ತಂದೆ ಮಹಾದೇವಯ್ಯ, ತಾಯಿ ಬಸಮ್ಮ. 28/4/1914ರಲ್ಲಿ ಬಸವ ಜಯಂತಿ ದಿನವೇ ನಮ್ಮ ಪರಮ ಪೂಜ್ಯರ ಜನನವಾಯಿತು, ಹೊಳಲ್ಕೆರೆ ತಾಲೂಕಿನ ಮುತ್ತುದೂರಿನಲ್ಲಿ. ಅಂತಹ ಪರಮ ಪೂಜ್ಯರು ಪ್ರಾಥಮಿಕ ಶಾಲೆಯನ್ನ ಮುತ್ತುದೂರಿನಲ್ಲಿಯೇ ಪಡೆದರು. ತದನಂತರ ಸಂಸ್ಕೃತ ವಿದ್ಯಾಭ್ಯಾಸವನ್ನ ಇವತ್ತು ಕೂಡ ನಮ್ಮ ಬೀರೂರಿನಲ್ಲಿ ಸಂಸ್ಕೃತ ಪಾಠಶಾಲೆ ಇದೆ, ಅಲ್ಲಿ ವಿದ್ಯಾಭ್ಯಾಸವನ್ನು ಅವರು ಮಾಡಿದರು. ಬಹಳಷ್ಟು ಶ್ರೀಮಂತರೇನಲ್ಲ ಅವರು,
ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇದ್ದಂಥವರೇನಲ್ಲ, ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥವ್ರು. ಅಂತಹ ಪರಮ ಪೂಜ್ಯರು ತದನಂತರ ನಮ್ಮ ಮಠದ ಸಂಪರ್ಕ, ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಒಂದು ಗುರುವಿನ ಆಶೀರ್ವಾದದಿಂದ ಕಾಶಿಯಲ್ಲಿ ಸಂಸ್ಕೃತ ಅಭ್ಯಾಸ ಮಾಡಲಿಕ್ಕೆ ಹೋದರು. ಮಕ್ಕಳೇ, ಬಹುಶಃ ಅದನ್ನ ಹೇಳ್ತಾ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ನಮಗೆ ಹೃದಯದಲ್ಲಿ ರಕ್ತ ಬರುತ್ತೆ. ನಮಗೆ ಇವತ್ತು ಪರಮ ಪೂಜ್ಯರು ಅನ್ನ, ಆಹಾರ, ಪ್ರಸಾದ ಜೊತೆಗೆ ವಿದ್ಯಾಭ್ಯಾಸ ಎಲ್ಲ ಉಚಿತವಾಗಿ ನೀಡಿದ್ದಾರೆ. ಆದರೂ ಓದಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಕೆಲವು ಮಕ್ಕಳಿಗೆ. ಪರಮ ಪೂಜ್ಯರು ಶ್ರೀಮಠದ ಆಶ್ರಯದಿಂದ ಜೊತೆಗೆ ಸರ್ವ ಸಮಾಜದ ಒಂದು ಧನ ಸಹಾಯದಿಂದ ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋದಾಗ ಅಲ್ಲಿ ತುಂಬಾ ನೋವುಗಳನ್ನು ಅನುಭವಿಸಿದ್ರು. ಅದನ್ನ ಅವರು ಪ್ರತಿಯೊಂದನ್ನು ಕೂಡ ಬರೆದಿದ್ದಾರೆ. ಆ ಪುಸ್ತಕಗಳನ್ನು ನಂತರ ನನಗೆ ತೋರಿಸ್ತೇನೆ. ಎಲ್ಲ ವಿಷಯಗಳನ್ನ ನಾನು ಹೇಳ್ಕೊಳ್ಳೋದು ತುಂಬಾ ಕಷ್ಟ, ಸಮಯ ಕಡಿಮೆ ಇರುತ್ತೆ. ಹಾಗಾಗಿ ಕೆಲವು ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅಲ್ಲಿ ಓದಂತ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ಮಕ್ಕಳೇ ಅವರಿಗೆ ಹಲವಾರು ಸಮಸ್ಯೆಗಳು. ಒಂದನೇದಾಗಿ ಆರ್ಥಿಕ ಮುಗ್ಗಟ್ಟು, ಅಂದ್ರೆ ಹಣದ ಸಮಸ್ಯೆ. ಇವತ್ತು ಕಾಶಿಗೆ ಹೋಗೋದು ಎಷ್ಟು ಕಷ್ಟ, ಆದ್ರೆ ಅವತ್ತು ಪರಮ ಪೂಜ್ಯರು ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು ಎಷ್ಟು ಕಷ್ಟ, ಸ್ವತಂತ್ರ ಪೂರ್ವದಲ್ಲಿ. ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಣದ ಸಮಸ್ಯೆ ಆಯಿತು, ಆರೋಗ್ಯ ಸಮಸ್ಯೆ, ಆಮಶಂಕೆ ಅಂತಕ್ಕಂಥ ಕಾಯಿಲೆ, ಟೈಫಾಯ್ಡ್ ಕಾಯಿಲೆ, ಎಲ್ಲ ಅವರಿಗೆ ಎರತ್ತು. ಅಂತ ಸಂದರ್ಭವನ್ನು ಮೀರಿ ಪರಮ ಪೂಜ್ಯರು ನಾನು ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು, ನಾನು ಸಂಸ್ಕೃತದಲ್ಲಿ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಪರಮ ಪೂಜ್ಯರ ಸದಾಶಯವಾಗಿತ್ತು. ಅದರಲ್ಲೂ ಕೂಡ ಪರಮ ಪೂಜ್ಯರು ನಿಮಗೆಲ್ಲ ಗೊತ್ತಿರೋ ಹಾಗೆ ಆಚಾರ್ಯ ಪರೀಕ್ಷೆಯನ್ನ ಅವರು ಉತ್ತೀರ್ಣ ಆಗಬೇಕು ಅಂತಕ್ಕಂಥದ್ದು ಪರಮ ಪೂಜ್ಯರ ಸದಾಶಯವಾಯಿತು. ಆದರೆ ಮಕ್ಕಳೇ, ಅವರಿಗೆ ಆಗಲೇ ಹೇಳಿದಾಗೆ ಆಮಶಂಕೆ, ಟೈಫಾಯ್ಡ್ ಕಾಯಿಲೆಗಳು ಎಲ್ಲ ಇದ್ದುದರಿಂದ ಅವರಿಗೆ ಪರೀಕ್ಷೆಯನ್ನ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಶ್ಚರ್ಯ ಮಕ್ಕಳೇ ನಿಮಗೆ, ಅವರ ಗುರುಗಳು ಎಂಥ ಗುರುಗಳು ನೋಡಿ. ಅದಕ್ಕೆ ಹೇಳೋದು, ಗುರುವಿನಂತೆ ಶಿಷ್ಯ, ಯಥಾ ರಾಜ ತಥಾ ಪ್ರಜಾ. ಅವರಿಗೆ ಗೌರಿನಾಥ ಅಂತಕ್ಕಂತಹ ದೊಡ್ಡ ವಿದ್ವಾಂಸರು ಗುರುಗಳು ಕಾಶಿಯಲ್ಲಿ ಸಿಕ್ಕಿದ್ರು. ಎಲ್ಲ ರೀತಿಯವರಿಗೆ ಜ್ಞಾನದಾನವನ್ನ, ಆರ್ಥಿಕ ಸಹಕಾರವನ್ನ, ಮಾರ್ಗದರ್ಶನವನ್ನ ಮಾಡ್ತಾ ಇದ್ರು. ಶಿವಕುಮಾರ ಗುರುಗಳ ಹೆಸರು ಕಾಶಿಯಲ್ಲಿ ಗೌರಿನಾಥ ಪಾಠಕ್. ಯಾರೋ ಗೌರಿನಾಥ ಪಾಠಕರು ಅವರಿಗೆ ಸಿಕ್ಕಿದ್ರು. ಅಂತಹ ಸಂದರ್ಭದಲ್ಲಿ ಎಲ್ಲ ಮಾರ್ಗದರ್ಶನ ಸಿಕ್ತು. ಆದರೂ ಕೂಡ ಅವರಿಗೆ ಕೆಲವೊಮ್ಮೆ ಅಲ್ಲಿಯ ವಾತಾವರಣಕ್ಕೂ ಅಥವಾ ಅವರ ದೈಹಿಕ ಒಂದು ಸಮಸ್ಯೆಯಿಂದಲೂ ಅವರಿಗೆ ಆಮಶಂಕೆ, ಟೈಫಾಯ್ಡ್ ಕಾಯಿಲೆ ಆಯಿತು. ಅಂತ ಸಂದರ್ಭದಲ್ಲಿ ಗುರುಗಳು, ಇಲ್ಲ ನಾನು ಬಂದಿರೋದು ಓದಲಿಕ್ಕಾಗಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಕೆಲವೊಮ್ಮೆ ಸಿರಿಗೆರೆಗೆ ಬಂದು, ಕೆಲವೊಮ್ಮೆ ಬೀರೂರು, ನೇರ್ಲಿಕೆರೆ, ಗುಡ್ಲೂರು ಮುಂತಾದ ಹಳ್ಳಿಗಳಿಗೆ ತೆರಳಿ ಅಲ್ಲಿ ಧನ ಸಹಾಯವನ್ನು ಪಡೆದು ಮತ್ತೆ ವಾಪಸ್ ಹೋಗಿ ಅಲ್ಲಿ ಪರಮ ಪೂಜ್ಯದ ಅಭ್ಯಾಸವನ್ನ ಮಾಡಿದರು. ಆದರೆ ಆರೋಗ್ಯ ಸಮಸ್ಯೆಯಿಂದ ಪರೀಕ್ಷೆ ಬರೀಲಿಕ್ಕೆ ಆಗಲಿಲ್ಲ. ಅವರು ಒಮ್ಮೆಲೆ 4 ಪರೀಕ್ಷೆಗಳನ್ನು ಒಂದೇ ಸಲ ಬರೀಬೇಕು ಅಂತ ಬರೆದು, ಅಂತ ಸಂದರ್ಭದಲ್ಲಿ ಮಳೆ ಬಂದಿದ್ದರಿಂದ ಅವರು ಕಾಲು ಜಾರಿ ಬಿದ್ದು ಕಾಲು ಅವರಿಗೆ ಸಮಸ್ಯೆ ಆಗಿ ಕಾಲು ಹೋಯಿತು. ಆದರೂ ಕೂಡ ತದನಂತರದಲ್ಲಿ ಪರೀಕ್ಷೆಯನ್ನ ಬರೆದು 4 ಪರೀಕ್ಷೆಯನ್ನ ಸಂಸ್ಕೃತದಲ್ಲಿ ಪಾಸನ. ಆದರೆ ಅವರಿಗೆ ಕಟ್ಟಕಡೆಯ ಕನಸು ಯಾವುದಪ್ಪ ಅಂದ್ರೆ, ನಾನು ಸಂಸ್ಕೃತದಲ್ಲಿ ಆಚಾರ್ಯ ಪರೀಕ್ಷೆಯನ್ನು ಪಾಸ್ ಆಗಬೇಕು ಅಂತಕ್ಕಂಥದ್ದು. ಆದರೆ ಅವರಿಗೆ ಆಚಾರ್ಯ ಪರೀಕ್ಷೆಯನ್ನು ಪಾಸ್ ಆಗಬೇಕು ಅನ್ನೋದಿದ್ರೂ ಕೂಡ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೇವಲ ಶಾಸ್ತ್ರೀಯ ಪರೀಕ್ಷೆಯನ್ನು ಸಂಸ್ಕೃತದಲ್ಲಿ ಅವರು ಉತ್ತೀರ್ಣರಾದರು. ಯಾಕಪ್ಪ ಅಂದ್ರೆ, ಅಂತಹ ಸಂದರ್ಭದಲ್ಲಿ ಇಲ್ಲೊಂದು ದುರ್ಘಟನೆ ನಮ್ಮ ಸಿರಿಗೆರೆಯಲ್ಲಿ ನಡೆದಿತ್ತು. ಅದೇ ನಮ್ಮ ಸರ್ ಹೇಳಿದ್ರಾಗಲಿ. ಯಾವುದಪ್ಪ ಅಂತಂದ್ರೆ, ನಮ್ಮ ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಒಂದು ಅಕಾಲಿಕವಾದಂತಹ ಮರಣ, ಲಿಂಗೈಕ್ಯರ. ಹಾಗಾಗಿ ಗುರುಗಳನ್ನ, ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಅಂತಹ ಸಂದರ್ಭದಲ್ಲಿ ನಮ್ಮ ಬೇಲೂರು ತಾಲೂಕು, ಹಾಸನ ಜಿಲ್ಲೆ, ಯಲಹಂಕ ಅಂತಕ್ಕಂಥ ಗ್ರಾಮ, ನಾನಲ್ಲಿ ಮೊದಲು ಅಲ್ಲಿ ಶಿಕ್ಷಕನ ಕೆಲಸ ಮಾಡಿ ಬಂದಿದ್ದೇನೆ. ಅಂತಹ ಪುಣ್ಯ ಸ್ಥಳ ನಮ್ಮ ಯಲಹಂಕ ಕ್ಷೇತ್ರ. ನೀವು ಬೇಲೂರಿನಿಂದ ಹಾಸನಕ್ಕೆ ಹೋಗುವಂಥ ಯಾರಾದ್ರೂ ನೋಡಿದ್ರೆ ಮಕ್ಕಳೇ? ನೋಡಿಲ್ಲ. ಬೇಲೂರಿನಿಂದ ಹಾಸನ, ಬೆಂಗಳೂರು, ಮೈಸೂರು ಹೈವೇ. ಬೇಲೂರಿನಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿ ನಮ್ಮ ಶಾಲೆ ಇದೆ. 24 ಎಕರೆ ಜಾಗ, ಎಲ್ಲ ಭಕ್ತರು ನೀಡಿರ್ತಕ್ಕಂಥ ಸ್ಥಳ. ಅಲ್ಲಿ ಶಾಲೆ ಇದೆ. ಯಲಹಂಕ ಅನ್ನೋದು ಅಲ್ಲಿಂದ ಒಂದು 3 ಕಿಲೋಮೀಟರ್ ಒಳಗಡೆ ಬರಬೇಕು. ಹೇಗೆ ಸಿರಿಗೆರೆಯಿಂದ ಶಾಲೆ ಗೊತ್ತಿಲ್ಲ, ಅಲ್ಲಿಂದ ಒಳಗಡೆ ಹೋಗ್ಬೇಕು. ಅಲ್ಲಿ ಶ್ರೀ ಶಿವನಂಜುಂಡೇಶ್ವರ ಮಹಾಸ್ವಾಮೀಜಿಯವರು ಅಂತೇಳಿ ಮೊದಲು ಅಲ್ಲಿ ಸ್ವಾಮೀಜಿಯಾಗಿದ್ದರು. ಅವರ ಕರ್ಸು ಗದ್ದಿಗೆ
ನಮ್ಮ ಶಿವನಂಜುಂಡೇಶ್ವರ ಮಹಾಸ್ವಾಮೀಜಿಯವರ ಮಠದಲ್ಲಿ ಅದನ್ನು ನಾನು ಪ್ರತಿನಿತ್ಯ ಅದನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡಿ ಅಲ್ಲಿಂದ ಡೈಲಿ ನಾನು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ದಿನನಿತ್ಯ ನಾನು ಮಠದಲ್ಲಿ ಇರ್ತಿದ್ದೆ, ಪೂಜೆ ಮಾಡಿ ಎಲ್ಲ ಸ್ವಚ್ಛಗೊಳಿಸುವಂಥದ್ದು ನನ್ನ ಒಂದು ಕಾರ್ಯ, ನನಗೆ ಪುಣ್ಯ ಕಾರ್ಯ ಸಿಕ್ಕಿತ್ತು. ಪ್ರತಿದಿನ ಆ ಹೆಸರನ್ನು ಹೇಳೇ ನಾನು ಇವತ್ತು ಪ್ರಸಾದ ಮಾಡುವಂಥದ್ದು ಅಂತಹ ಪುಣ್ಯ ಸ್ಥಳ ಯಲಹಂಕ. ಹಾಗಾಗಿ ಅಲ್ಲಿ ಪರಮ ಪೂಜ್ಯರು ಪಟ್ಟಾಧಿಕಾರವನ್ನು ಸ್ವೀಕರಿಸಿದ್ರು. ಯಾರು? ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು. ಶಿವಕುಮಾರ ಮಹಾಸ್ವಾಮೀಜಿಯವರು ಯಲಹಂಕದಲ್ಲಿ ಕೇವಲ 23ನೇ ವಯಸ್ಸಿನಲ್ಲಿ ಮನಸ್ಸಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದ್ವಂದ್ವಗಳು, ಉದ್ವೇಗಗಳು ಹೇಳುವಂತಹ ವಯಸ್ಸಿನಲ್ಲಿ ಪರಮ ಪೂಜ್ಯರು ಪಟ್ಟಾಧಿಕಾರವನ್ನು ವಹಿಸಿಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಪರಮ ಪೂಜ್ಯರು ಬರೆದಿರ್ತಕ್ಕಂತಹ ಕೃತಿ ಮಕ್ಕಳೇ ಈ ಆತ್ಮನಿವೇದನೆ. ಆತ್ಮನಿವೇದನೆ ಅಂತಕ್ಕಂಥ ಕೃತಿಯನ್ನು ಪರಮ ಪೂಜ್ಯರು ಬರೆದು ಇದನ್ನು ಓದ್ತಾ ಹೋದ್ರೆ ಮನಸ್ಸಿನಲ್ಲಿ ಒಂದು ದೊಡ್ಡ ವೇದನೆ ಉಂಟಾಗುತ್ತೆ. ಯಾಕಪ್ಪ ಅಂದ್ರೆ ಪರಮ ಪೂಜ್ಯರ ಒಂದು ಆತ್ಮದ ವೇದನೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸ್ವಾಮಿಗಳಾದವರಿಗೆ ಮುಂದೆ ಸ್ವಾಮಿಗಳಾಗುವವರಿಗೆ ಓದಲೇಬೇಕಾದಂತಹ ಪರಮ ಪೂಜ್ಯರ ಒಂದು ದಿವ್ಯ ಜ್ಞಾನದ ಪುಸ್ತಕ ಈ ಒಂದು ಆತ್ಮನಿವೇದನೆ. ಆತ್ಮನಿವೇದನೆ ಅಂತಕ್ಕಂಥ ಹೆಸರನ್ನು ನಮ್ಮ ಈಗಿನ ಪರಮ ಪೂಜ್ಯ ತಳಗೋಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಇಟ್ಟಿರೋ ಹೆಸರು. ಇದರಲ್ಲಿರ್ತಕ್ಕಂಥ ಎಲ್ಲ ಇಂಚಿಂಚು ಅಕ್ಷರಗಳು ಕೂಡ, ಪದಗಳು ಕೂಡ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರು ಬರೆದಿರ್ತಕ್ಕಂಥದ್ದು. ಆಶ್ಚರ್ಯ ಮಕ್ಕಳೇ, ಈ ಪುಸ್ತಕ ಎಷ್ಟೋ ವರ್ಷಗಳ ಕಾಲ ಮಠದ ಒಂದು ಎಲ್ಲೋ ಒಂದು ಕೊಠಡಿಯಲ್ಲಿ ಬಿದ್ದಿತ್ತು ಮಹಾದ್ವಾರದಲ್ಲಿ. ಅಂತಹ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅದನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಚ್ಛಗೊಳಿಸುವಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಈ ಒಂದು ದಿನಚರಿ ಡೈಲಿ ಬರಿತೀವಲ್ಲ ಮಕ್ಕಳೇ, ದಿನಚರಿ ಡೈರಿ ಆ ಡೈರಿ ಬರೆದಿರೋದು ಪುಸ್ತಕ ಸಿಗಲಿಲ್ಲ. ಇದು ಪುಸ್ತಕ ಪ್ರಿಂಟ್ ಮಾಡಿಸಿರೋದು ಗುರುಗಳು, ಡಾಕ್ಟರ್ ಗುರುಗಳು. ಇದರ ಒಂದು ದಿನಚರಿ ಗುರುಗಳು ಸಿಕ್ತು. ಇದನ್ನ ಗುರುಗಳು ನೋಡಿ ಇದನ್ನ ಅಚ್ಚು ಒತ್ತಿಸಿದ್ರು, ಮುದ್ರಣ ಮಾಡಿಸಿದ್ರು. ಇದರಲ್ಲಿ ಮೊದಲನೇ ಪದನೇ ಇದೆ ಮಕ್ಕಳೆಲ್ಲ. ಇದು ಏನು ಗೊತ್ತಾ? ಈ ನನ್ನ ಡೈರಿಯನ್ನ ಯಾವ ಪುಣ್ಯಾತ್ಮ ಯಾರು ಓದುತ್ತಾರೋ ಅವನು ಪುಣ್ಯಾತ್ಮ ಅಂತೇಳಿ. ಹಾಗಾಗಿ ಇದು ಯಾವ ಪುಣ್ಯಾತ್ಮರಿಗೆ ಸಿಕ್ತು ಅಂದ್ರೆ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಸಿಕ್ತು. ಅದು ತುಂಬಾ ಹೆಮ್ಮೆಯ ಮಠದ ಮಕ್ಕಳಾಗಿರ್ತಕ್ಕಂಥ ನೀವು ಈ ಪುಸ್ತಕವನ್ನು ದಯಮಾಡಿ ಓದಬೇಕು. ಅದರ ಇಂಚಿಂಚು ಅಕ್ಷರಗಳನ್ನು ಓದಿದಾಗ ನಿಮಗೆ ನಮ್ಮ ಮಠದ ಪರಂಪರೆ ಗೊತ್ತಾಗ್ತದೆ. ಜೊತೆಗೆ ಗುರುಗಳು ಇದರ ಮೊದಲನೇ ಒಂದು ಪುಟಗಳಲ್ಲಿ ಹೇಗೆ ನಾವು ಈ ಗುರುಗಳಾದ್ವಿ, ಶಿವಕುಮಾರ ಸ್ವಾಮಿಗಳಿಗೆ ನಾವು ಹೇಗೆ ಆಪ್ತರಾದ್ವಿ, ಆಪ್ತ ಶಿಷ್ಯರಾದ್ವಿ ಅಂತೇಳಿ ಡಾಕ್ಟರ್ ಗುರುಗಳು ಬರೆದಿದ್ದಾರೆ. ಸುಮಾರು 50ನೇ ದಶಕದಲ್ಲಿ ನೋಡಿ ಗುರುಗಳು ಬೆಳಗಿನೊಳಗಣ ಮಹಾ ಬೆಳಗು ಬಿಸಿಲು ಬೆಳದಿಂಗಳನ್ನ ಕಳೆದ ಸುಮಾರು 16 ವರ್ಷಗಳಿಂದ ಪರಮ ಪೂಜ್ಯರು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಬೆಳಗಿನೊಳಗಣ ಮಹಾ ಬೆಳಗು ಅಂತೇಳಿ ಬಿಸಿಲು ಬೆಳದಿಂಗಳು ಆರ್ಟಿಕಲ್ ಬರೆದಿದ್ದಾರೆ. ಇದೇ ಮುದ್ರಣ ಈ ಪುಸ್ತಕದಲ್ಲೂ ಕೂಡ ಇದೆ. ಸೇಮ್ ಇದೇ ಮುದ್ರಣ. ಇಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಯವರು ಹೇಗೆ ಗುರುಗಳಿಗೆ ಆಗ್ತಾರೋದು ಅನ್ನೋದು ಇದರಲ್ಲಿದೆ. ಅದರ ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಪ್ರಸ್ತುತಪಡಿಸೋದ್ರ ಮಕ್ಕಳೇ ದಯವಿಟ್ಟು ಕೇಳಿ ಮಕ್ಕಳೇ, ದಯವಿಟ್ಟು. ಶಿವಕುಮಾರ ಮಹಾಸ್ವಾಮೀಜಿಯವರು ಕೇಳುವ ಒಮ್ಮೆ ಶಿವಮೊಗ್ಗ ಜಿಲ್ಲೆಗೆ ಕಾರ್ಯಕ್ರಮಕ್ಕೆ ಹೋದಾಗ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮ ಈಗಿನ ಗುರುಗಳವರು ನಿಮ್ಮ ತರ ಬಾಲಕರಾಗಿದ್ದರು. ಬಾಲಕರಾದಂಥ ಸಂದರ್ಭದಲ್ಲಿ ಗುರುಗಳು ಹೋದಾಗ ಅವರು ತಮ್ಮ ವಚನವನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಗುರುಗಳ ಒಂದು ಕೃಪಾ ಕಟಾಕ್ಷ ಆ ಬಾಲಕನ ಮೇಲೆ ಇತ್ತು. ಆ ಬಾಲಕನಾದಂಥ ಶಿವಮೂರ್ತಿ ಅವಾಗ ಗುರುಗಳನ್ನು ನೋಡಿ ಅವರ ಆಶೀರ್ವಾದವನ್ನು ಪಡೆದಾಗ, ಯಾರ ಮಗ ಏನು, ಇವು ಈಶ್ವರಯ್ಯ ಮಗನ, ಹೌದಾ, ಬಹಳ ಚೆನ್ನಾಗಿ ನುಡಿಸ್ತೀನಿ ಅಂತ ಹೇಳಿ ಶಿವಮೊಗ್ಗದಿಂದ ಗುರುಗಳು ಸಿರಿಗೆರೆಗೆ ಬಂದು ಶಿವಕುಮಾರ ಮಹಾಸ್ವಾಮಿಗಳವರು ಸಿರಿಗೆರೆಯಲ್ಲಿ ಇದ್ದಂತಹ ಹಳೆಯ ಪಿಟೀಲು, ಮಠದಲ್ಲಿದ್ದಂತಹ ಹಳೆಯ ಪಿಟೀಲನ್ನ ಸಿರಿಗೆರೆಯಿಂದ ಶಿವಮೊಗ್ಗಕ್ಕೆ ಹೋಗ್ತಕ್ಕಂಥ ಗಜಾನನ ಬಸ್ಸಿಗೆ ನೆನಪಿಡ್ಕೊಂಡು ಗುರುಗಳು ಶಿವಕುಮಾರ ಮಹಾಸ್ವಾಮಿಗಳವರು
ಈಗಿನ ಗುರುಗಳಾಗಿರ್ತಕ್ಕಂಥ ಅವಾಗ ಬಾಲಕನಾಗಿದ್ದಂಥ ಶಿವಮೂರ್ತಿಗೆ ಪಿಟೀಲನ್ನ ಕೊಟ್ಟು ಕಳಿಸಿದ್ರು. ನೋಡಿ, ಅವತ್ತು ಆ ಪಿಟೀಲಿನ ತಂತಿಗಳೇ ಬಾಲಕ ಶಿವಮೂರ್ತಿಗೂ ಶಿವಕುಮಾರ ಮಹಾಸ್ವಾಮಿಗಳವರಿಗೂ ನಂಟನ್ನ, ಗುರು ಶಿಷ್ಯ ಸಂಬಂಧವನ್ನು ಏರ್ಪಾಡು ಮಾಡಿದ್ರು. ನೋಡಿ, ಆ ಪಿಟೀಲಿನ ತಂತಿಗಳು, ಆ ಸಂಗೀತದ ಒಂದು ಸುದೆ ಎರಡು ಚೇತನಗಳನ್ನ ಅಪೂರ್ವಗೊಳಿಸ್ತು, ವ್ಯಕ್ತಿತ್ವವನ್ನು ಒಂದು ಮಾಡಿತು. ಹಾಗಾಗಿ ಮಕ್ಕಳೇ, ಅವತ್ತು ಗುರುಗಳ ನಡುವೆ ಇಬ್ಬರ ನಡುವೆ ಸಂಬಂಧ, ಪ್ರೀತಿಯ ಒಂದು ಶಿಷ್ಯತ್ವ, ಗುರು ಶಿಷ್ಯ ಸಂಬಂಧ ಏರ್ಪಡೋದು. ಮಕ್ಕಳೇ ಪ್ಲೀಸ್ ದಯವಿಟ್ಟು ನಿಮಗೆ ಗೊತ್ತು, ನಿಮ್ಮ ಸಮಸ್ಯೆ ನನಗೆ ಗೊತ್ತು, ನಾನು ನಿಮ್ಮ ಹತ್ರ ಬಂದಾನೆ, ಆದ್ರೂ ದಯವಿಟ್ಟು ಕೇಳಿ. ನಾನು ಅಲ್ಲಿಂದ ಬಂದಿರೋದು ನಿಮ್ಗೆ ಏನೋ ಒಂದಿಷ್ಟು ತಿಳಿಸ್ಬೇಕು ಮಕ್ಕಳೇ ಪ್ಲೀಸ್. ನೋಡಿ, ಅಂತಹ ಬೇಗ ನನ್ನ ವಿಚಾರಗಳನ್ನು ಕೆಲವು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಂಡಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅಂದ್ರೆ ತದನಂತರ 1938ರಲ್ಲಿ ಪರಮ ಪೂಜ್ಯರು ಗುರುಶಾಂತ ಸ್ವಾಮಿ ದುರ್ಮರಣಕ್ಕೀಡಾದರು. ನೋಡಿ ಹೆಂಗಿದೆ ಗುರು ಶಿಷ್ಯ ಸಂಬಂಧ. ಶಿವಕುಮಾರ ಮಹಾಸ್ವಾಮಿಗಳು ಯಲಹಂಕ ಮಠದಲ್ಲಿ ಪಟ್ಟಾಧಿಕಾರಿಗಳಾಗಿದ್ದರು, ಶಿವಕುಮಾರ ಮಹಾಸ್ವಾಮಿಗಳು ಇಲ್ಲಿ ಜಗದ್ಗುರುಗಳಾಗಿದ್ದರು. ಯಲಹಂಕ ಮಠದಲ್ಲಿ ಗುರುಗಳು ಮಲಗಿದ್ದಾರೆ. ನಮಗೆಲ್ಲ ಗುರುಗಳ ನೆನಪು ಯಾರಿಗೆ ಬರಬೇಕು ಅಂದ್ರೆ, ಗುರುಗಳು ಪಲ್ಲಕ್ಕಿ ಉತ್ಸವ ಕಾಣಬೇಕು ಕನಸಿನಲ್ಲಿ. ಯಾರಿಗೆ? ಶಿವಕುಮಾರ ಮಹಾಸ್ವಾಮಿಗಳು. ಆದ್ರೆ ತಮ್ಮ ಗುರುಗಳಾಗಿದ್ದಂತಹ 19ನೇ ಗುರುಗಳಾಗಿದ್ದಂತಹ ಗುರುಶಾಂತ ಸ್ವಾಮಿಗಳ ಪಲ್ಲಕ್ಕಿ ಉತ್ಸವ ಕನಸಿನಲ್ಲಿ ಕಾಣ್ತಾ ಇಲ್ಲ. ಯಾರಿಗೆ? ಶಿವಕುಮಾರ ಮಹಾಸ್ವಾಮಿಗಳವರಿಗೆ. ಅವರ ಒಂದು ಶವಯಾತ್ರೆ ಕನಸಿನಲ್ಲಿ ಬಂದ್ಬಿಡ್ತು. ಯಾರಿಗೆ? ಶಿವಕುಮಾರ ಮಹಾಸ್ವಾಮಿಗಳವರಿಗೆ. ಯಲಹಂಕ ಮಠದಲ್ಲಿ ಪಟ್ಟಾಧಿಕಾರಿಗಳಾಗಿದ್ದಾಗ ಶಿವಕುಮಾರ ಗುರುಗಳು ಇಲ್ಲಿದ್ದಾರೆ ಸಿರಿಗೆರೆಯಲ್ಲಿ. ಅರ್ಥ ಆಗ್ತಾ ಇದೆಯಾ? ತಕ್ಷಣ ದಿಗ್ಭ್ರಮೆಗೊಂಡು ಶಿವಕುಮಾರ ಮಹಾಸ್ವಾಮಿಗಳು ದಿಗ್ಭ್ರಮೆಗೊಂಡು ಶಿವಕುಮಾರ ಮಹಾಸ್ವಾಮಿಗಳವರು ತಕ್ಷಣ ಬೆಳಗ್ಗೆ, ಇವತ್ತು ನನಗೇನು ಬಹಳಷ್ಟು ವಾಹನಗಳು ಇರಲಿಲ್ಲ, ಅವಾಗ ಸಮಯವನ್ನ ನೋಡಿಕೊಂಡು ಶಿವಕುಮಾರ ಮಹಾಸ್ವಾಮಿಗಳು ಯಲಹಂಕ ಮಠದಿಂದ ಸಿರಿಗೆರೆಗೆ ಆಗಮಿಸಿದ್ರು. ನೋಡಿ ಗುರು ಶಿಷ್ಯ ಸಂಬಂಧ ಹೇಗಿದೆ, ಹೌದಾ? ನಿಜವಾದ ಗುರುಗಳಿಗೆ ಶಿಷ್ಯನ ಒಂದು ಮನಸ್ಸಿನ ಭಾವನೆ ಗೊತ್ತಾಗುತ್ತೆ. ನಿಜವಾದ ಶಿಷ್ಯನಿಗೆ ಶಿಷ್ಯನ ಮನಸ್ಸು ಗುರುವಿಗೆ ಗೊತ್ತಾಗುತ್ತೆ, ಹೌದಾ? ತಕ್ಷಣ ನಿಜ ಗುರುಗಳು ಏನು ಕನಸಿನಲ್ಲಿ ಕಂಡ್ರು, ಆ ಒಂದು ಕನಸು ಇಲ್ಲಿ ಒಂದು ದುರ್ಘಟನೆಯಾಗಿ ಸಂಭವಿಸಿತ್ತು. ಗುರುಶಾಂತ ಸ್ವಾಮಿಗಳವರು ನಮ್ಮ ಸರ್ ಆಗಲೇ ಹೇಳಿದಾಗೆ ಕೆಲವು ಕುತಂತ್ರಿ ವಿರಕ್ತ ಸ್ವಾಮಿಗಳಿಂದ ನಮ್ಮ ಗುರುಶಾಂತ ಸ್ವಾಮಿಗಳವರಿಗೆ ಮಜ್ಜಿಗೆಯಲ್ಲಿ ವಿಷಪ್ರಾಶನವನ್ನು ಮಾಡಿಸಲಾಗಿತ್ತು. ಪರಮ ಪೂಜ್ಯರು ಆ ಒಂದು ವಿಷಪ್ರಾಶನದಿಂದ ಲಿಂಗೈಕ್ಯರಾದರು, ಅಕಾಲಿಕ ಮರಣಕ್ಕೆ ತುತ್ತಾದರು. ಅವಾಗ ಇಡೀ ಸಮಾಜದ ಮುಖಂಡರು, ನಮ್ಮ ಸಮಾಜದ ಮುಖಂಡರೆಲ್ಲರೂ ಸೇರಿ ಈಗ ನಮ್ಮ ಮಠಕ್ಕೆ ನಿಜವಾಗಿಯೂ ಕೂಡ ಗುರುಗಳಾಗ್ತಕ್ಕಂತಹ ಏಕೈಕ ವಿದ್ವತ್ತು ಶಕ್ತಿ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ಇದೆ ಅಂತೇಳಿ ಯಲಹಂಕ ಮಠದಲ್ಲಿದ್ದಂಥ ಗುರುಗಳನ್ನ ಪಟ್ಟಾಭಿಷೇಕತಕ್ಕಂಥ ಯಲಹಂಕ ಮಠದಲ್ಲಿದ್ದ ಶಿವಕುಮಾರ ಮಹಾಸ್ವಾಮಿಗಳನ್ನ ಸಿರಿಗೆರೆಗೆ 1940 ಮೇ 2ನೇ ತಾರೀಕು ಮುಖ್ಯವಾಗಿ ಬಸವ ಜಯಂತಿಯ ದಿನವೇ. ನೋಡಿ, ಬಸವ ಜಯಂತಿ ದಿವಸನೇ ಆ ಚೇತನ ಹುಟ್ಟಿದ್ದು. ಅದೇ ಬಸವ ಜಯಂತಿ ದಿನ ಮೇ ಅಂದ್ರೆ 5ನೇ ತಿಂಗಳು 2ನೇ ತಾರೀಕು 1940ನೇ ಇಸವಿಯ ಬಸವ ಜಯಂತಿ ದಿನವೇ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಸಿರಿಗೆರೆಯ ತರಳಬಾಳು ಜಗದ್ಗುರು ಬೃಹನ್ಮಠಕ್ಕೆ 20ನೇ ತರಳಬಾಳು ಜಗದ್ಗುರುಗಳಾಗಿ ಪಟ್ಟಾಭಿಷಿಕ್ತರಾಗಿ ಮಾಡಲಾಯಿತು. ಇದನ್ನು ಗುರುಗಳು ಮಾಡಿದ್ದಲ್ಲ, ಸಮಾಜದ ಮುಖಂಡರು. ಆಗ ಮಠ ಏನಾಗಿತ್ತು ಅಂದ್ರೆ ಮಕ್ಕಳೇ, ಆಗಲೇ ಹೇಳಿದಾಗೆ ವಿಷಪ್ರಾಶನವನ್ನ ಮಾಡಿಸಿದರೆ ಅಂದ್ರೆ ಅವಾಗ ಎಂತೆಂಥ ಕುತಂತ್ರಿಗಳಿದ್ದು. 1940ರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಮಠವನ್ನು ನಿರ್ನಾಮ ಮಾಡಬೇಕು ಅನ್ನುವಂತಹ ಕುತಂತ್ರಿಗಳು ತುಂಬಿದ್ದು. ಜೊತೆಗೆ ನಮ್ಮ ಮಠ ಆರ್ಥಿಕವಾಗಿ ಉನ್ನತೀಕರಣ ಆಗಿರಲಿಲ್ಲ, ಇಷ್ಟೊಂದು ಶಿಷ್ಯ ವರ್ಗ ಇರಲಿಲ್ಲ, ಅಷ್ಟೊಂದು ಜ್ಞಾನ ವರ್ಗ ಇರಲಿಲ್ಲ, ಆರ್ಥಿಕವಾಗಿ ಉತ್ತಮ ಸ್ಥಿತಿಗೆ ಹೋಗಿರಲಿಲ್ಲ. ನಮ್ಮ ಶಿಷ್ಯರು ಕೂಡ ಮಠಕ್ಕೆ ದಾನ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇಲ್ಲ, ಕೊಡ್ಲಿಕ್ಕೆ ಹಣನೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಗುರುಗಳಾಗಿ ಬಂದಂಥವರು ಪುಣ್ಯಾತ್ಮರು ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಅಂತಹ ಸಂದರ್ಭದಲ್ಲಿ ಅವರು ಪಟ್ಟಾಭಿಷಿಕ್ತರಾದರು, ಸಿರಿಗೆರೆಗೆ ಬಂದರು. ಅಂತಹ ಕುತಂತ್ರಿಗಳನ್ನು ಸದೆ ಹೊಡಿತಕ್ಕಂಥ ಏಕೈಕ ಶಕ್ತಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ. ಮಠವೆಂದರೆ ಸಿರಿಗೆರೆ ಮಠ, ಗುರುಗಳೆಂದರೆ ಸಿರಿಗೆರೆ ಮಠದ ಗುರುಗಳು, ಶಿಷ್ಯರೆಂದರೆ ಸಿರಿಗೆರೆ ಮಠದ ಶಿಷ್ಯರು ಅನ್ನುವಂತಹ ವಾಣಿಯನ್ನ ಇಡೀ ನಮ್ಮ ಸಮಾಜಕ್ಕೆ ದೇದೀಪ್ಯಮಾನವಾಗಿ ಉಣಬಡಿಸಿದಂಥವರು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು.
ಶಿಷ್ಯನಿಗೆ ಅಂಜಿ ಗುರು ಅನ್ನುವಂಥ ವಾಣಿಯನ್ನ ತಮ್ಮ ನಡೆ ನುಡಿಯಲ್ಲಿ ತಂದಂಥವರು ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು. ಜೊತೆಗೆ ಮಕ್ಕಳೇ, ಗುರುಗಳು ಎಲ್ಲಾದರೂ ಹೋಗ್ತಾರೆ ಅಂದರೆ ಶಿಷ್ಯರು ಕಾಲಿಗೆ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ನಮ್ಮ ಕಾಣಿಕೆ 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ 10,000 10 ಕೋಟಿ ಆಗಲಿ ನಮ್ಮ ಮಠಕ್ಕೆ ನಮ್ಮದೊಂದು ತನು ಮನ ಧನ ಸಂದಾಯ ಆಗಬೇಕು ಅಂತೇಳಿ ಮಠಕ್ಕೆ ಶಿಷ್ಯರ ಹಣವನ್ನು ಗುರುಗಳ ಒಂದು ಪಾದಕ್ಕೆ ಸ್ಪರ್ಶ ಮಾಡಿ ಹಾಕುವಂತಹ ಕೊಡುವಂತಹ ಒಂದು ಕಾಯಕವನ್ನ ಮೊಟ್ಟ ಮೊದಲು ತಂದಂಥವರು ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಈಗ ನೀವು ಗುರುಗಳಿಗೆ ನಮಸ್ಕಾರ ಮಾಡಿದ ತಕ್ಷಣ ಕಾಣಿಕೆಯ